ನಾವು ಕರೆಕ್ಟಾಗಿ ಇರ್ತೀವಿ. ತಂಗಿ ಹಿಂದಿಯವ್ರು ನಾವು ಬಂದು ದಾರಿಗೆ ನಾವು ಅವ್ರ ಭಾಷೆಲೇ ತೋರಿಸ್ಕೊಡ್ತೀವಿ. ಅವ್ರು ನಮಗೆ ಮತ್ತೆ ವಾಪಸ್ ಮಾಡಕ್ಕೆ ಬಂದು ತಪ್ಪೇ ಇಲ್ಲ. ಅದು ಬಂದು ಇಲ್ಲಿ ಜೀವನ ಮಾಡಿ ಬಿಟ್ಟಿದ್ದಕ್ಕೆ ನಮ್ಮ ಜೀವನ ನಾವು ಓಡಿಸ್ಕೊತಾ ಇದೀವಿ ಅಷ್ಟೇ. ಸರ್ ನಾವು 15,000 ಕೇಳಿ ಸರ್, ನಾವು ಬರಲ್ಲ 15,000 ಅಂತ. ಅವ್ರು ಸರ್ 10,000 ಕೊಡಿ ಸಾಕು ಮಾಡ್ಬೇಕು. ನಮ್ಮ ಕನ್ನಡಿಗರು ಎಲ್ಲ ಒಟ್ಟಾಗಿ ನಾವೆಲ್ಲ ಒಂದು ಇದು ಮಾಡಬೇಕು ಅನ್ಸುತ್ತಾ ನಾನು ಹೇಳ್ತೀನಿ. ನಮ್ಮ ಜನಗಳು ಒಗ್ಗಟ್ಟಿಲ್ಲ. ಪೊಲೀಸರು ಕರೆಕ್ಟಾಗಿದ್ರೆ ಎಲ್ಲ ಮಾಡ್ಬೋದಲ್ವಾ? ನಮ್ಮ ಕರ್ನಾಟಕದಲ್ಲಿ ಕನ್ನಡಿಗರು ಒಗ್ಗಟ್ಟಿಲ್ಲ. ನಮ್ಗೆ ಸಪೋರ್ಟ್ ಮಾಡೋರು ಯಾರೂ ಇಲ್ಲ. ನಮ್ಮ ಕನ್ನಡಿಗರೇ ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾರೆ. ನಮ್ಮ ಕರ್ನಾಟಕದಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ಕನ್ನಡಿಗರ ಮೇಲೆ ದಿನಕ್ಕೊಂದು ಹಲ್ಲೆ, ಶೋಷಣೆ ನಡೀತಾನೆ ಇದೆ. ಪರಭಾಷಿಗರು ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ಇದನ್ನ ನಾವು ತಡಿಲೇಬೇಕಾಗತ್ತೆ. ಇದಕ್ಕೆ ಸರ್ಕಾರ ಯಾವುದೇ ರೀತಿಯಾದಂತಹ ಒಂದು ಕ್ರಮನ ತಗೊಳ್ಳೇಬೇಕಾಗತ್ತೆ. ಬನ್ನಿ ಇದ್ರ ಕುರಿತಾಗಿ ನಮ್ಮ ಜನ ಏನು ಹೇಳ್ತಾರೆ, ಈ ಪರಭಾಷಿಗರ ಮೇಲೆ ಹಾಗೆ ವಲಸೆ ಬಂದಿರೋರು ನಮ್ಮ ಮೇಲೆ ಮಾಡ್ತಿರುವಂತಹ ಶೋಷಣೆ ಬಗ್ಗೆ ನಮ್ಮ ಜನ ಏನ್ ಹೇಳ್ತಾರೆ ಕೇಳ್ಕೊಂಡ್ ಬರೋಣ. ನಮ್ಮ ಕರ್ನಾಟಕದಲ್ಲಿ ಈ ಉತ್ತರ ಪ್ರದೇಶ ಅಂದ್ರೆ ಇವಾಗ ಈ ನಾರ್ತ್ ಇಂಡಿಯನ್ಸ್, ಈ ತಮಿಳ್, ತೆಲುಗು ಇವ್ರುಗಳ ಪ್ರಭಾವ ಜಾಸ್ತಿ ಇದೆ. ಅಂದ್ರೆ ಅವ್ರಿಗೆ ಕೊಡುವಂತಹ ಸೌಕರ್ಯಗಳು ಮೋಸ್ಟ್ಲಿ ನಮ್ಗಿಲ್ವೇನೋ ಅಂತ. ಸೌಕರ್ಯಗಳು ಅನ್ನೋದಕ್ಕಿಂತ ಅದೆಲ್ಲ ಒಂದು ಅಲ್ಲಿ ಲೋಕಲ್ ಪ್ರಚೋದನೆಗಳು ಯಾವುದು ಹೇಳಕ್ಕೆ ಇಷ್ಟ ಇನ್ಯಾವುದು. ಅಂದ್ರೆ ಸರ್ ನನ್ನ ಪ್ರಶ್ನೆ, ನಮ್ಮ ಕರ್ನಾಟಕದಲ್ಲಿ ಕನ್ನಡದವ್ರು ಕಮ್ಮಿ ಆಗಿದ್ದಾರೆ, ಹೀಗೆ ಹೋಗ್ತಾ ಇದ್ರೆ ಇನ್ನ ಕರ್ನಾಟಕದಲ್ಲಿ ಕನ್ನಡದವರೇ ಕಾಣೋದಿಲ್ಲ ಅಂತ. ಕರ್ನಾಟಕದಲ್ಲಿ ಅನ್ನೋಕ್ಕಿಂತ ಬೆಂಗಳೂರಲ್ಲಿ ಅಷ್ಟೇ. ಬೆಂಗಳೂರಲ್ಲಿ ಮೋರ್ ದೆನ್ 40% ಅದರ್ ದೆನ್ ಕರ್ನಾಟಕ ಜನ ಇದ್ದಾರೆ. ಅದರಿಂದ ಕಾಣುತ್ತೆ ಅನ್ನೋದು. ಆ ಉದ್ಯೋಗಗಳು, ಆ ಕೆಲಸಗಳು ಮಾಡೋದು ಅವರೇ. ನಮ್ಮ ಕರ್ನಾಟಕದಲ್ಲಿ ಕಡಿಮೆ ಇದ್ದಾರೆ. ಅದರಿಂದ ಅವರು ಹೆಚ್ಚು ಇದು ಅಲ್ಲಿ ಅಷ್ಟೇ. ಹಿಂದೆ 20 ವರ್ಷ ಕಂಪೇರ್ ಮಾಡಿದ್ರೆ ಈಗ ಈ ನಾರ್ತ್ ಇಂಡಿಯನ್ಸ್ ಪರಭಾಷಿಗರೇ ಜಾಸ್ತಿ ಇದ್ದಾರೆ. ಇನ್ನು 10 ವರ್ಷ ಹೋದ್ರೆ ಮೋಸ್ಟ್ಲಿ ನಮ್ಮ ಕರ್ನಾಟಕ ಅಂದ್ರೆ ನಮ್ಮ ಬೆಂಗಳೂರಿನಲ್ಲಿ ನಮ್ಮ ಕನ್ನಡದವ್ರು ಕಾಣಿಸಲ್ಲ ಅಂತ. ಕಾಣಿಸೋದಿಲ್ಲ ಅಂತಂದ್ರೆ ಈಗ ವರ್ಕ್ ಮಾಡ್ತಿರೋದು ಅವರೇ, ನಾರ್ತ್ನವರೇ ಬಂದು ಮಾಡ್ತಾರೆ ಜಾಸ್ತಿ. ಇಲ್ಲಿಯವರು ಆ ಕೆಲಸಗಳು ಮಾಡೋದಕ್ಕೆ ಅವರೇ, ಇವ್ರು ಸಾಧ್ಯ ಇಲ್ಲ. ಕರ್ನಾಟಕದಲ್ಲಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಮೊದಲೇ ತಮಿಳ್ನಾಡಿನವ್ರು ಇದ್ದರು, ಈಗ ಆ ಲೇಬರ್ಸ್ ಇಲ್ಲ. ಎಲ್ಲ ಉತ್ತರ ಕರ್ನಾಟಕದವರು ಎಲ್ಲರೂ ಬಂದು ಸೇರ್ಕೊಂಡಿದ್ದಾರೆ. ಆ್ಯಕ್ಚುಲಿ ಅದು ಸಾಮಾನ್ಯವಾಗಿ ಬರುತ್ತೆ. ಅದು ಒಟ್ಟಿಗಿರುವಾಗ ಅದು ಗಲಾಟೆಯಾಗಿದೆ. ಅದನ್ನು ಭಾಷೆ ಮೇಲೆ ಹಾಕಿದ್ದಾರೆ, ಅದು ಮಾತ್ರ ಸತ್ಯ. ಭಾಷೆ ಮೇಲೆ ಹಾಕಿದ್ದಾರೆ ಅಷ್ಟೇ ಸತ್ಯ. ಅದು ಲೋಕಲ್ ಕ್ರಿಯೇಟ್ ಮಾಡೋ ಇದು ಅಷ್ಟೇ. ನಾಗಮಲ್ಲ 40 ವರ್ಷದಿಂದ ಒಂದು ಸಾರಿ ಗಲಾಟೆ ಆಗಿತ್ತು, ಒಬ್ಬ ಸತ್ತಿದ್ರು. ಆದರೆ ಇಲ್ಲಿ ನಾಗಮಂಗಲದಲ್ಲಿ ಅದು ಸುಮ್ಮನೆ ಏನು ಮಾಮೂಲು ಕಮ್ಯುನಲ್ಲು ಸೀನ್ಸ್ ಲಾಂಗಿಂದ ಏನೋ ಇದೆ. ಅದು ಹೋಗಲ್ಲ, ಅದು ಅಷ್ಟೇ. ಅಲ್ಲೆಲ್ಲ ಆಗುತ್ತೆ, ಅಲ್ಲಲ್ಲಿ ಹೋಗುತ್ತೆ. ಏನಂತ ಪ್ರಾಮುಖ್ಯತೆ ಕೊಡೋದಿಲ್ಲ. ಈ ರಾಜಕೀಯದವ್ರು ಪ್ರಾಮುಖ್ಯತೆ ಕೊಟ್ಟು ಅದನ್ನು ಸುಮ್ಮನೆ ಹೋಗಿದ್ದಾರೆ. ಈಗ ಇಲ್ಲಿಯವರು BJP ಮುಖಂಡರು ಎಲ್ಲ ಹೋಗಲ್ಲಿದ್ದಾರೆ. ಅದೇನರ್ಥ? ಅದು ಕೊಡೋ ಅಂಥದ್ದು ಏನಿಲ್ಲ. ಅದೇನಿಲ್ಲ ಅಂತ ಇದಿಲ್ಲ. ಅದು ಲೋಕಲ್ ಅವ್ರು ಸರಿ ಹೋಗ್ತಾರೆ, ಆಮೇಲೆ ಸರಿ ಹೋಗ್ತಾರೆ. ಎಲ್ಲಾಗಲ್ಲ ಮೇಡಮ್. ಮನೆಯೊಳಗೆ ಗಲಾಟೆ ಇರಬೇಕಾದ್ರೆ ಇನ್ನು ಹೊರಗಡೆ ಬೇರೆ ಜನ ಸೇರಿದ್ರೆ ಒಂದು ಸ್ವಲ್ಪ ಗಲಾಟೆ, ಆಮೇಲೆ ದೊಡ್ಡವರು ಅವರು ಇವ್ರ ಮುಖಾಂತರ ಅವರೇ ಸರಿ ಹೋಗ್ತಾರೆ. ಈ ರಾಜಕೀಯದವ್ರು ಸುಮ್ಮನೆ ಈ ಮಾಧ್ಯಮಗಳಿಗೆ ಎದುರುಗಡೆ ನಾವಿದ್ದೀವಿ ಅಂತ ಅನ್ನೋದು. ಆದರೆ ಅಲ್ಲಲ್ಲಿ ಅವರು ಸರಿ ಹೋಗ್ತಾರೆ. ಅವ್ರಿಗೇನು ಕುಟುಂಬಕ್ಕೆ ಅವ್ರಿಗೆ ಎಲ್ಲ ಅಲ್ಲಿಯವರೇ ಲೋಕಲ್ ಆಗಬೇಕು. ನಾರ್ತ್ ಕಡೆಯವರೆಲ್ಲ ಬಂದು ಸಿಕ್ಕಾಪಟ್ಟೆ ಸೇರ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲಿ ಎಲ್ಲ ಅವ್ರದ್ದೇ ನಡೀತಾ ಇದೆ. ಇವಾಗ ಹೋಗ್ತಾ ಮುಂದಕ್ಕೆ ಅವರೇ ಇದು ಮಾಡೋದು. ಆಮೇಲೆ ನಮ್ದು ಏನು ಇರೋಕ್ಕಿಲ್ಲ. ಇಲ್ಲಿ ಏನಿದ್ರೆ ಅವರೆಲ್ಲ ಸ್ವಂತ ಮನೆಗಳು ಮಾಡ್ಕೊಳ್ತಾ ಇದ್ದಾರೆ. ಅವ್ರ ಸ್ವಂತ ಕಾರ್ಗಳು ಇಟ್ಕೊಳ್ಳೋರೆ, ಸ್ವಂತ ಇದು ಬಿಸ್ನೆಸ್ ಎಲ್ಲ ಅವ್ರದ್ದೇ ಇದೆ, ಎಲ್ಲ ಅವ್ರದ್ದೇ ಇದೆ. ನಮ್ಮ ಹತ್ರ ಏನಿಲ್ಲ. ಇನ್ನು ಸ್ವಲ್ಪ ದಿವಸ ಹೋದರೆ ನಾವು ಏನೋ ಭಿಕ್ಷಾ ಕೇಳಿ ತಿನ್ಕೊಂಡಿರ್ಬೇಕು. ಅಲ್ಲ, ಸರ್ಕಾರ ಏನಾದರೂ ಕ್ರಮ ತಗೋಬೇಕು ಅಂತ. ಜಾಬ್ಸಲ್ಲೂ ಇವಾಗ IT-BT ಸೆಕ್ಟರ್ಸ್ ಅಂತ ಹೋದ್ರೆ ಸಾಫ್ಟ್ವೇರ್ ಕಂಪ್ನಿಗಳು, ಅಲ್ಲಿ ಕೂಡ ಹಿಂದಿಯವರೇ ಜಾಸ್ತಿ ಇದ್ದಾರೆ. ಬೇರೆ ಎಲ್ಲಾದ್ರೂ ವ್ಯಾಪಾರಸ್ಥರು ಅಂತ ನೋಡಿದ್ರು ಅಲ್ಲ ಅವರೇ ಇದ್ದಾರೆ. ನಮ್ಮ ಕನ್ನಡದವರು ಬೀದಿ ವ್ಯಾಪಾರಿಗಳಿದ್ದಾರೆ ಬಿಟ್ರೆ ಬೇರೆ ಏನಿಲ್ಲ. ಇಲ್ಲ ಅಂದರೆ ಇಡ್ಲಿ ದೋಸೆ ಅದು ಬಿಟ್ಟು ಇನ್ನೇನಿಲ್ಲ ಅಲ್ಲಿ. ಅದರಿಂದ ಏನು ಕ್ರಮ ತಗೋಬೇಕು ಸರ್? ಗೌರ್ಮೆಂಟ್ ಅದಕ್ಕಿಂತ ಏನು ನಾವು ಇದು ಮಾಡಿ ಯೋಚನೆ ಮಾಡಿ ಈ ಥರ ಇದು ಮಾಡಬೇಕು, ನಮ್ಮನ್ನು ಇದಕ್ಕೆ ನಮ್ಮವ್ರಿಗೆ ಇದು ಮಾಡಬೇಕು, ಒಳ್ಳೇದಾಗಬೇಕು ಅಂತ ಮಾಡಬೇಕು. ಅವರು ಆಕ್ಸಿಡೆಂಟ್ಗಳು ತುಂಬಾ ಕಾಡುತ್ತೆ. ಯಾವ ರೀತಿಯಾಗಿ ಅಂತ ಹೇಳಿದ್ರೆ, ಮೊನ್ನೆ ಅಷ್ಟೇ ಶಿವಲಿಂಗಪ್ಪ ಅನ್ನೋರ ಮೇಲೆ ಉತ್ತರ ಪ್ರದೇಶದವರು 3 ಜನ ಹುಡುಗರು ಹಲ್ಲೆ ಮಾಡ್ತಾರೆ. ಏನಕ್ಕೆ ಅಂದ್ರೆ ಭಾಷೆ ಸಲುವಾಗಿ. ಹಾಗಾದ್ರೆ ನಮ್ಮ ಕರ್ನಾಟಕದಲ್ಲಿರುವಂತಹ ಕನ್ನಡಿಗರಿಗೆ ಬೆಲೆ ಇಲ್ವಾ, ರಕ್ಷಣೆ ಇಲ್ವಾ? ನಾವು ಹಲ್ಲೆಗೀಡಾಗಬೇಕಾ?
ತಪ್ಪು ಮೇಡಮ್, ಅಲ್ಲೇ ಈಡಾಗಬಾರ್ದು. ಅದಕ್ಕೆ ಇವ್ರು ನಮ್ಮ ಪೊಲೀಸರು ಕರೆಕ್ಟ್ ಆಗಿದ್ರೆ ಎಲ್ಲ ಮಾಡ್ಬೋದಲ್ವಾ? ನಾವು ಕರೆಕ್ಟಾಗಿ ಇರ್ತೀವಿ. ತಂಗಿ ಹಿಂದಿಯವ್ರು ನಾವು ಬಂದು ದಾರಿಗೆ ನಾವು ಅವ್ರ ಭಾಷೆಲೇ ತೋರಿಸ್ಕೊಡ್ತೀವಿ. ಅವ್ರು ನಮಗೆ ಮತ್ತೆ ವಾಪಸ್ ಮಾಡಕ್ಕೆ ಬಂದು ತಪ್ಪೇ ಇಲ್ಲ ಅದು. ಅವ್ರಿಗೆ ಏನು ಬೇಕು ಅಂತ ನಾವೇ ತೋರಿಸ್ಕೊಡ್ತೀವಿ ಕನ್ನಡದಲ್ಲಿ. ಅವ್ರು ಹಿಂದಿಲಿ ಹೇಳಿದ್ರೆ ಅರ್ಥ ಆಗಲ್ಲ, ನಾವೇ ಹಿಂದಿಲಿ ಹೇಳ್ಕೊಡ್ತೀವಿ, ಹಿಂಗಲ್ಲಪ್ಪ ಹಂಗೋಗಿ ಹಿಂಗೋಗು ಅಂತ. ಅವ್ರು ಮತ್ತೆ ಅದೇ ಕೆಲಸ, ಅವ್ರು ಇನ್ನೇನು ಮಾಡ್ತಾರೆ, ಇಲ್ಲಿ ಬಂದು ದುಡಿತಾರೆ, ಸಾಯಂಕಾಲ ಮತ್ತೆ ಅದೇ ಅವ್ರ ಹ್ಯಾಬಿಟ್ಗಳು ಇರ್ತವೆ, ಹ್ಯಾಬಿಟ್ಗಳು ಮಾಡ್ಕೋತಾರೆ, ಸಾಯಂಕಾಲ ಸ್ಟಾರ್ಟ್ ಮಾಡ್ತಾರೆ, ಅವ್ರಿಗೆ ಹೊಡೆಯೋದು ಸ್ಟಾರ್ಟ್ ಮಾಡ್ಕೋತಾರೆ. ನಮ್ಮ ಬಿಟ್ಟಿದ್ದೀವಿ ಬೆಂಗಳೂರಲ್ಲಿ ಎಲ್ಲರೂ ಬರೋಕ್ಕೆ, ಬಂದು ಇಲ್ಲಿ ಜೀವನ ಮಾಡಿ ಬಿಟ್ಟಿದ್ದಕ್ಕೆ ನಮ್ಮ ಜೀವನ ನಾವು ಓಡಿಸ್ಕೋತಾ ಇದ್ದೀವಿ ಅಷ್ಟೇ. ಅವರೆಲ್ಲ ಬಂದು ಬಿಟ್ಕೊಂಡು ಜೀವನ ಮಾಡಿ ಅಂತ ಮಾಡೋಕ್ಕೆ ಬೆಂಗಳೂರಿಂದ ಎಲ್ಲರೂ ಮಾಡ್ಕೋತಾರೆ. ಎಲ್ಲ ಆಚೆಯಿಂದ ಬಂದಿರೋರೆಲ್ಲ ಅವರೇ. ಯಾರಿದ್ದಾರೆ ಬೆಂಗಳೂರು ಕರ್ನಾಟಕದಲ್ಲಿ? ಎಲ್ಲ ಆಚೆಯಿಂದ ಬಂದಿರೋರು ಅವರೇ. ಅವರಿಂದನೇ ಎಲ್ಲರೂ ಜಾಸ್ತಿ ಆಗಿರೋದು ಇಲ್ಲಿ ಗಲಾಟೆ. ಸರ್, ಈಗ ಕರ್ನಾಟಕದಲ್ಲಿ ಹೆಂಗಾಗ್ಬಿಟ್ಟಿದೆ, ಅದು ನಮ್ಮ ಬೆಂಗಳೂರಿನಲ್ಲಿ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಕನ್ನಡಿಗರ ಸಂಖ್ಯೆಗಿಂತ ಜಾಸ್ತಿ ಬೇರೆ ಪರಭಾಷಿಗರ ಸಂಖ್ಯೆನೇ ಜಾಸ್ತಿ ಇದೆ. ಹೌದು, ಖಂಡಿತ. ಈಗ ತೆಲುಗು, ತಮಿಳ್, ಬ್ಯಾಂಕ್ ಅಲ್ಲಿ ಆಗಿರ್ಬೋದು ಅಥವಾ ಯಾವ್ದಾದ್ರು ಪ್ರೈವೇಟ್ ಕಂಪನಿಗಳಲ್ಲಾಗಿರ್ಬೋದು, ಎಲ್ಲಾ ಕಡೆಯಲ್ಲೂ ಕೂಡ ಹಿಂದಿ ಸಂಖ್ಯೆ ಜಾಸ್ತಿ ಇದೆ, ಹಿಂದಿ ಮಾತನಾಡುವವರ ಸಂಖ್ಯೆ ಜಾಸ್ತಿ ಇದೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಇದ್ರ ಬಗ್ಗೆ ಸರ್ಕಾರ ಯಾವ ರೀತಿ ಕ್ರಮ ತಗೋಬೇಕು, ಹಾಗೆ ನಮ್ಮ ಜನ ಯಾವ ರೀತಿಯೆಲ್ಲ ಕ್ರಮ ತಗೋಬೇಕು? ಜನಕ್ಕೇನಿಲ್ಲ ಮೇಡಮ್, ಈಗ ಬೆಂಗಳೂರು ನಮ್ಮ ಕರ್ನಾಟಕ ಬಿಟ್ಟಿರೋದೇ ತಪ್ಪು. ಎಲ್ಲ ಆಚೆಯಿಂದ ಬರೋದು ಫಸ್ಟ್ ಸ್ಟಾಪ್ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಬೆಂಗಳೂರು ಕರ್ನಾಟಕದಲ್ಲಿರೋ ಜನಗಳು ಫಸ್ಟ್ ನಮಗೆ ಕೆಲಸಗಳು ಸಿಗಲ್ಲ. ಇನ್ನು ಆಚೆಯಿಂದ ಬಂದಿರೋ ಅವ್ರಿಗೆ ಕೆಲಸಗಳು ಕೊಡ್ತಾ ಇದ್ರೆ ಎಲ್ಲಿಂದ ಬಂದು ಫಸ್ಟ್ ಆಚೆಯಿಂದ ಬರೋರು ಅವ್ರ ವೀಸಾ ಏನಿದೆ ಎಲ್ಲ ಕ್ಯಾನ್ಸಲ್ ಮಾಡಬೇಕು, ಅಲ್ಲಿ ಸ್ಟಾಪ್ ಮಾಡಬೇಕು. ಬಾರ್ಡ್ರಲ್ಲಿ ಏನಿದೆ ಅಲ್ಲಿ ಮಾಡಬೇಕು. ಎಲ್ಲ ಬೆಂಗಳೂರು ಬಂದಮೇಲೆ ಇಲ್ಲಿ ಏನು ಮಾಡೋಕ್ಕಾಗಲ್ಲ, ಯಾರೇನು ಮಾಡೋಕ್ಕಾಗಲ್ಲ. ಅವ್ರವ್ರಿಗೆ ಜೀವನಕ್ಕೆ ತಕ್ಕಾಗಿ ನಾವು 15,000 ಕೇಳಿದ್ರೆ ಅವ್ರು 10,000 ಮಾಡ್ತಾರೆ, ಆ ಸ್ಯಾಲ್ರಿಗೆ ಮಾಡ್ಕೋತಾ ಇದ್ದಾರೆ. ಅದಕ್ಕೆ ಅದಕ್ಕೆ ಬೇಡಿಕೆ ಜಾಸ್ತಿ ಇದೆ. ಈಗ ನಾವು 15,000 ಕೇಳಿದ್ರೆ ಸರ್ ನಾವು ಬರಲ್ಲ 15,000 ಅಂತಾರೆ. ಅವ್ರು ಸರ್ 10,000 ಕೊಡಿ ಸಾಕು ಮಾಡ್ಕೋತೀನಿ ಬಿಟ್ಟಿದ್ದಾರೆ. ಜನ ಒಳಗೆ ಬಿಟ್ಟು ಬಾರ್ಡ್ರಿಂದ ಒಳಗೆ ಬಂದ್ಬಿಟ್ಟಿದ್ದಾರೆ. ಬಾರ್ಡ್ರಿಂದ ಆಚೆನೇನೋ ಏನೋ ಮಾಡಲೇಬೇಕು, ಅವ್ರು ತಡಿಬೇಕು. ಇಲ್ಲ ಅಂದ್ರೆ ಒಳಗೆ ಬಿಟ್ಟ ಮೇಲೆ ಇನ್ನೇನು ಮಾಡ್ತೀರಾ, ಕೊಡಲೇಬೇಕು. ಶೋಷಣೆ ಆಗ್ತಾ ಇದೆ, ದಬ್ಬಾಳಿಕೆ ಆಗ್ತಾ ಇದೆ, ಕನ್ನಡಿಗರಿಗೇನೆ ಹೊಡಿತಾ ಇದ್ದಾರೆ ಉತ್ತರ ಪ್ರದೇಶದವರು, ಈ ತಮಿಳು, ತೆಲುಗು, ಕೇರಳದವರು. ಇದ್ರ ಬಗ್ಗೆ ಏನ್ ಅನ್ಸುತ್ತೆ? ನಮ್ಮ ಕನ್ನಡಿಗರಲ್ಲಿ ಒಟ್ಟು ಇದಿಲ್ಲ ಅಷ್ಟೇ. ನಮ್ಮ ಕನ್ನಡಿಗರು ಎಲ್ಲ ಒಟ್ಟಾಗಿ ನಾವೆಲ್ಲ ಒಂದು ಇದು ಮಾಡಬೇಕು ಅನ್ಸುತ್ತಾ ನಾನು ಹೇಳ್ತೀನಿ. ನಮ್ಮ ಜನಗಳು ಒಗ್ಗಟ್ಟಿಲ್ಲ. ನಮ್ಮ ಕರ್ನಾಟಕದಲ್ಲಿ ಕನ್ನಡಿಗರು ಒಗ್ಗಟ್ಟಿಲ್ಲ. ನಮ್ಗೆ ಸಪೋರ್ಟ್ ಮಾಡೋರು ಯಾರೂ ಇಲ್ಲ. ನಮ್ಮ ಕನ್ನಡಿಗರೇ ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾರೆ. ಸಪೋರ್ಟ್ ಮಾಡೋಕ್ಕೆ ಅವರೇ ಕಾರಣ. ನಾವೆಲ್ಲ ಕರೆಕ್ಟಾಗಿ ಕನ್ನಡಿಗರು ಕರೆಕ್ಟಾಗಿದ್ದರೆ ಬೇರೆ ಸ್ಟೇಟವರು ಯಾರು ಏನೂ ಮಾಡೋಕ್ಕಾಗಲ್ಲ. ಅಷ್ಟೇ ನಾನು ಕೇಳೋದು. ಸರ್ಕಾರ ಇದಕ್ಕೆ ಏನಾದ್ರು ಕ್ರಮ ತಗೋಬೇಕು ಅಂತ ಬಂದಿರೋ ವ್ಯಾಪಾರ ಮಾಡೋರು ಬೇರೆ ಭಾಷೆ. ಸರ್ಕಾರ ಬಂದೈತೆ ಹೊರತು ನಾವು ಓಟ್ ಹಾಕಿದೀವಿ, ಗೆಲ್ಸಿದೀವಿ. ಸರ್ಕಾರ ಯಾರೋ ತಪ್ಪು ಮಾಡಿದ್ರು ಅಂತ ಹೇಳ್ಬಿಟ್ಟು ಸರ್ಕಾರದ ಮೇಲೆ ಹೊಣೆ ಮಾಡೋದಲ್ಲ ನಾವು. ಅದು ನಾವು ಮಾಡ್ಕೊಳ್ಳೋದೇ ಹೊರತು ಸರ್ಕಾರ ನಾವು ಓಟ್ ಹಾಕಿ ಗೆಲ್ಸಿದೀವಿ, ಸರ್ಕಾರ ಐತೆ ಅಂದ್ಬಿಟ್ಟು ಸರ್ಕಾರದ ಮೇಲೆ ನಾವು ಎತ್ಕಟ್ಟೋದು ತಪ್ಪು. ಯಾವುದೇ ಸರ್ಕಾರ ಬಂದೇನು ಎಲ್ಲ ಇದೇ ರಾಮಾಯಣನೇ. ನಾನು ಹೇಳ್ತೀನಿ ಇಷ್ಟೇ. ಅಲ್ಲ, ನನ್ನ ಪ್ರಶ್ನೆ ಏನಂದ್ರೆ, ಈಗ ಕನ್ನಡಿಗರಿಗೆ ಮೀಸಲಾತಿ ಕೊಟ್ಟು ಕನ್ನಡಿಗರಿಗೆ ಅಷ್ಟೊಂದು ಅಡ್ವಾಂಟೇಜಸ್ ನ ಕೊಟ್ಟು ಅಂದ್ರೆ ಅವಕಾಶಗಳನ್ನ ಕೊಟ್ರೆ ಇಲ್ಲಿ ಬೇರೆ ಭಾಷೆಯವರು ಆಳ್ವಿಕೆ ಮಾಡೋದು ಕಮ್ಮಿ ಆಗತ್ತೆ. ಆಗ ನಮ್ಮವರು ಇಲ್ಲಿ ರಾರಾಜಿಸ್ಬೋದು ಅನ್ನೋದಷ್ಟೇ. ಅದಕ್ಕೆ ನಾನೇನು ಹೇಳೋಕ್ಕಾಗಲ್ಲ ಅಂದ್ರೆ. ನೋಡಿದ್ರಲ್ಲ, ನಮ್ಮ ಕರ್ನಾಟಕದಲ್ಲಿರುವಂತಹ ನಮ್ಮ ಕನ್ನಡಿಗರಿಗೆ ಎಷ್ಟು ಅರಿವಿದೆ ನಮ್ಮ ಮೇಲೆ ಆಗ್ತಿರುವಂತಹ ದಬ್ಬಾಳಿಕೆ ಆಗಿರ್ಬೋದು, ನಮ್ಮ ಮೇಲೆ ಆಗ್ತಿರುವಂತಹ ಶೋಷಣೆ ಬಗ್ಗೆ. ಅವರೇ ಹೇಳ್ತಿದ್ದಾರೆ, ನಾವೆಲ್ಲರೂ ಒಟ್ಟಾಗಿ ನಿಂತರೆ ನಾವು ಈ ಬೇರೆ ಭಾಷಿಗರು ಅಂದರೆ ಪರಭಾಷಿಗರು ಅಥವಾ ವಲಸಿಗರನ್ನ ನಾವು ಹೊರಗೆ ಹಾಕ್ಬೋದು, ನಮ್ಮ ರಾಜ್ಯದಿಂದ ನಾವು ಹೊರಗಡೆ ಕಳಿಸ್ಬೋದು ಅಂತ ಹೇಳಿ. ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾಮನ್ ಪವನ್ ಜೊತೆ ಚಂದನ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.